ಈಗಿನ ಕಾಲದಲ್ಲಿ ಎಲ್ಲ ಇರುತ್ತೆ. ದುಡ್ಡು, ತಿನ್ನೋಕ್ಕೆ ಎಷ್ಟು ಬೇಕು ಅಂತ ಅಷ್ಟು, ಬಟ್ಟೆಗಳು ಎಷ್ಟೊಂದು ಎಲ್ಲ ಇರುತ್ತೆ. ಬಟ್ ಪೀಸ್ ಆಫ್ ಮೈಂಡು, ನೆಮ್ಮದಿ, ತುಂಬ ನಿದ್ದೆ ಇದೇ ಎಷ್ಟೋ ಜನಕ್ಕೆ ಲ್ಯಾಕಿಂಗು. ಸೊ ಒಂದು ಲೈಫ್ನ ಪೀಸ್ಫುಲ್ಲಾಗಿ ಲೀಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿದೆ 10 ಟಿಪ್ಸ್. ಫಸ್ಟ್ ಒನ್ನು ಗ್ರ್ಯಾಟಿಟ್ಯೂಡ್ ಇರಬೇಕು. ಅಂದರೆ ನಮಗೆ ಏನಿದೆ ಅದರಲ್ಲಿ ಖುಷಿ ಪಡಬೇಕು. ನಮಗೆ ಅದಿಲ್ಲ ಇದಿಲ್ಲ ಅಂತ ಇಲ್ಲದೇ ಇರೋ ಬಗ್ಗೆ ಯೋಚನೆ ಮಾಡಿಕೊಂಡು ದುಃಖ ಪಡೋ ಬದಲು ಇರೋದ್ರ ಬಗ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸೋದ್ರಿಂದ ನಮಗೆ ಎಷ್ಟೋ ಪೀಸ್ ಆಫ್ ಮೈಂಡ್ ಬರುತ್ತೆ. ಸೆಕೆಂಡ್, ಯಾವಾಗಲೂ ಪ್ರೆಸೆಂಟಲ್ಲಿ ಇರಬೇಕು. ಐದರ್ ನಾವು ಫ್ಯೂಚರಲ್ಲಿ ಇರ್ತೀವಿ ಅಥವಾ ಪಾಸ್ಟಲ್ಲಿ ಇರ್ತೀವಿ. ಮುಂದೆ ಏನು ಆಗ್ಬೋದು, ಹಿಂದೆ ನನಗೆ ಈ ಥರ ಮಾಡಿದರು ಅಂತ ನೊಂದ್ಕೊಂಡು ಓವರ್ ಥಿಂಕ್ ಮಾಡಿಕೊಂಡು ಪ್ರೆಸೆಂಟಲ್ಲಿರುವಂಥ ಹ್ಯಾಪಿನೆಸ್ನ ಹಾಳು ಮಾಡ್ಕೋತೀವಿ. ಸೊ ಯಾವಾಗಲೂ ಪ್ರೆಸೆಂಟಲ್ಲೇ ಇರಬೇಕು. ಥರ್ಡ್ ಒನ್ನು ಮೆಡಿಟೇಷನು ಮತ್ತು ಪ್ರೇಯರು. ತುಂಬ ಲೈಫಲ್ಲಿ ಗಜಿಬಿಜಿ ಆಗ್ತಾಯಿದೆ, ಅಂದ್ಕೊಂಡಿದ್ದು ಏನೂ ಆಗ್ತಿಲ್ಲ ಅಂದೆ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿ, ಪೂಜೆ ಮಾಡಿ, ಒಂಥರ ಪಾಸಿಟಿವ್ ವೈಬ್ ಬರುತ್ತೆ, ತುಂಬ ನೆಮ್ಮದಿ ಅನಿಸುತ್ತೆ. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ ಲೈಫ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಮನೇಲಿ ಸಾಮಾನ ಕಡಿಮೆ ಮಾಡ್ಕೊಳ್ಳಿ, ಮೈಂಡಲ್ಲಿ ಥಿಂಕಿಂಗ್ಸ್ನ ಕಡಿಮೆ ಮಾಡ್ಕೊಳ್ಳಿ, ಕಮಿಟ್ಮೆಂಟ್ಸ್ ಕಡಿಮೆ ಮಾಡ್ಕೊಳ್ಳಿ, ನೆಗೆಟಿವಿಟಿನ ಕಡಿಮೆ ಮಾಡ್ಕೊಳ್ಳಿ. ಎಲ್ಲ ಲೈಫು ಆಟೋಮೆಟಿಕ್ಕಾಗಿ ಪೀಸ್ ಆಫ್ ಮೈಂಡ್ ಬರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು, ನಿಮ್ಮನ್ನು ನೀವು ಕ್ಷಮಿಸಬೇಕು. ಫರ್ಗಿವ್ ಯುವರ್ ಸೆಲ್ಫ್. ನಿಮಗೇನಾದ್ರು ಒಂದು ಗಿಲ್ಟ್ ಕಾಡ್ತಾ ಇದ್ದರೆ ಅದನ್ನು ತಿದ್ಕೊಳ್ಳಿ. ಅದನ್ನೇ ಯೋಚನೆ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೋಬೇಡಿ. ನೆಕ್ಸ್ಟ್, ಯಾರೂ ಪರ್ಫೆಕ್ಟ್ ಇಲ್ಲಪ್ಪ. ಆ ಇಂಪರ್ಫೆಕ್ಷನ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಆದಷ್ಟು ಆ ಇಂಪರ್ಫೆಕ್ಷನ್ಸ್ನ ಕರೆಕ್ಟ್ ಮಾಡ್ಕೊಂಡು ಹೋಗೋದೇ ಲೈಫು. ನನಗೆ ಇಂಪರ್ಫೆಕ್ಷನ್ಸ್ ಇದೆ, ನಾನು ಸರಿ ಇಲ್ಲ, ನನ್ನ ನೆಟ್ಟಿಗೆ ಲೈಫ್ನ ಲೀಡ್ ಮಾಡ್ತಿಲ್ಲ ಅಂತ ಅಂದ್ಕೊಂಡು ಲೈಫಲ್ಲಿರುವಂಥ ಪೀಸ್ ಆಫ್ ಮೈಂಡನ್ನ ಹಾಳು ಮಾಡ್ಕೋಬಾರ್ದು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್, ನಮ್ಮ ಬಾಡಿ ಬಗ್ಗೆ ನಾವು ಕೇರ್ ಮಾಡಬೇಕು. ಚೆನ್ನಾಗಿ ಒಳ್ಳೆ ಫುಡ್ನ ನಾವು ತೊಗೋಬೇಕು, ಚೆನ್ನಾಗಿ ರೆಸ್ಟ್ ಮಾಡಬೇಕು, ವಾಕಿಂಗ್ ಮಾಡಬೇಕು. ಹೆಲ್ತ್ ಚೆನ್ನಾಗಿದ್ದರೆ ಪೀಸ್ ಆಫ್ ಮೈಂಡ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ನೆಕ್ಸ್ಟ್, ಬೇರೆಯವ್ರಿಗೂ ಕೂಡ ತುಂಬ ದ್ವೇಷನ ಕಾರಕ್ಕೆ ಹೋಗಬೇಡಿ. ಯಾಕೆಂದರೆ ಅವ್ರಿಗೋಸ್ಕರ ನೀವು ದ್ವೇಷನ ಸಾಧಿಸ್ತಿಲ್ಲ, ನಿಮ್ಮ ನೆಮ್ಮದಿ, ನಿಮ್ಮ ಪೀಸ್ ಆಫ್ ಮೈಂಡನ್ನ ಹಾಳು ಮಾಡಿಕೊಂಡು ದ್ವೇಷನ ಸಾಧಿಸ್ತಾ ಇದ್ದೀರಾ. ಕ್ಷಮಿಸ್ಬಿಡಿ, ಅವ್ರಿಗೋಸ್ಕರ ಅಲ್ಲ, ನಮ್ಮ ನೆಮ್ಮದಿಗೋಸ್ಕರ. ನೆಕ್ಸ್ಟ್, ಯಾವಾಗಲೂ ಮಾತಾಡಬೇಕಾದ್ರೂ ಸ್ವೀಟಾಗಿ ಕೈಂಡಾಗಿ ಮಾತಾಡಿ. ಎಷ್ಟೊಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, ಎಷ್ಟೊಂದು ಪ್ರಾಬ್ಲಮ್ಸ್ ಹುಟ್ಕೊಳ್ಳೋದು ಇಲ್ಲ. ನೆಕ್ಸ್ಟ್, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಬೇಡ. ಯಾವಾಗಲೂ ಟೈಮ್ನ ಪಾಸಿಟಿವ್ ಪೀಪಲ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ನಮಗೆ ಗೊತ್ತಿಲ್ದಂಗೆ ಯಾವ್ದಾದ್ರು ನೆಗೆಟಿವ್ ಪೀಪಲ್ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಿದ್ದಂಗೆ ಲೈಫಲ್ಲಿ ಗೊತ್ತಿಲ್ದಂಗೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದು, ನೆಗೆಟಿವ್ ಆಗಿ ಲೈಫ್ನ ಲೀಡ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮ ಲೈಫಲ್ಲಿ ಒಂದು ಪೀಸ್ ಆಫ್ ಮೈಂಡ್ ಬೇಕು, ಪಾಸಿಟಿವಿಟಿ ಬೇಕು, ಒಂದು ನೆಮ್ಮದಿ ಲೈಫ್ ಬೇಕು ಅಂದರೆ ಪಾಸಿಟಿವ್ ಪರ್ಸನ್ಸ್ ಜೊತೆ ಲೈಫ್ನ ಸ್ಪೆಂಡ್ ಮಾಡಿ.